ಫ್ರೆಂಡ್ಸ್, ಈ ದಿನ ನಾನು ನಿಮಗೆ ಮಲ್ಲಿಗೆ ಇಡ್ಲಿ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಮೊದಲಿಗೆ ನಾವು ಇದೇ ಕಪ್ಪಿನ ಅಳತೆಯಲ್ಲಿ 1 ಲೋಟ ಉದ್ದಿನ ಬೇಳೆಯನ್ನು ತೆಗೆದುಕೊಳ್ಬೇಕು. ನೋಡಿ, ನಂತರ ಇದೇ ಅಳತೆಯ 3 ಗ್ಲಾಸ್ ಅಕ್ಕಿಯನ್ನು, ಇದು ರೇಷನ್ ಅಕ್ಕಿ ಫ್ರೆಂಡ್, ತುಂಬ ಚೆನ್ನಾಗಿ ಬರುತ್ತೆ ಇದರಿಂದ ಮಾಡೋದ್ರಿಂದ. 1 2 3 ಇದರ ಜೊತೆಗೆ ಇದೆ ನೋಡಿ ಸಬ್ಬಕ್ಕಿ. ಇದು ಮಲ್ಲಿಗೆ ಇಡ್ಲಿಗೆ ತುಂಬ ಅಗತ್ಯವಾಗಿ ಇದು ಬೇಕು. ಇದು 1/4 ಕಪ್ಪಿನಷ್ಟು ತೆಗೆದುಕೊಂಡಿದ್ದೀನಿ. ಈ 3 ಹಾಕಿ ಸುಮಾರು 5 ರಿಂದ 6 ಬಾರಿ ಚೆನ್ನಾಗಿ ತೊಳಿಬೇಕು. ಇದನ್ನು, ಈ ಅಕ್ಕಿಯನ್ನು ಸುಮಾರು 5 ರಿಂದ 6 ಬಾರಿ ನೀರಿನಿಂದ ಚೆನ್ನಾಗಿ ತೊಳೆದಿದ್ದೀನಿ. ಇದು ಈಗ ಸುಮಾರು 10 ರಿಂದ 11 ಗಂಟೆಯವರೆಗೆ ನೆನೆಯಲು ಬಿಡುತ್ತೇನೆ. ಈಗ ಇದು ಸುಮಾರು 10 ಗಂಟೆಯವರೆಗೂ ಸಮಯದವರೆಗೂ ನೆಂದಿದೆ. ಇದರ ಜೊತೆಗೆ ನಾವು ಸ್ವಲ್ಪ ಅನ್ನವನ್ನು ಹಾಕಿ ಏನು ಮಾಡ್ತೀವಿ, ರುಬ್ಕೊಳ್ಬೇಕು. ಈಗ ಇದನ್ನು ರುಬ್ಬಿಕೊಳ್ಳೋಣ ಫ್ರೆಂಡ್. ಇದು ನೋಡಿ ನುಣ್ಣಗೆ ರುಬ್ಬಿಕೊಂಡಿದ್ದೀನಿ. ಈಗ ಇದನ್ನು ಒಂದು ಬಟ್ಟಲಲ್ಲಿ ಹಾಕಿ ಇಡ್ತೀನಿ. ಈಗ ನೋಡಿ ಫ್ರೆಂಡ್, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸೋಡಾವನ್ನು ಹಾಕ್ತಾಯಿದ್ದೀನಿ, ಅಡುಗೆ ಸೋಡಾ ಇದು. ಹಾಕಿ ಇದನ್ನು ಚೆನ್ನಾಗಿ ತಿರುವಿ ರಾತ್ರಿ ಪೂರ್ತಿ ನೆನೆಯಲು ಬಿಡಬೇಕು. ಇದು ರಾತ್ರಿ ಪೂರ್ತಿ ನೆಂದಿದೆ ಫ್ರೆಂಡ್. ಈಗ ನಾನು ಇಡ್ಲಿ ಪಾತ್ರೆಗೆ 1 ಲೋಟ ನೀರು ಹಾಕಿ ಇದನ್ನು ಬಿಸಿ ಮಾಡುತ್ತೇನೆ. ಮೊದಲಿಗೆ ಇದು ಬಿಸಿ ಮಾಡಲು ಇಟ್ಟಿದ್ದೇನೆ. ಇಡ್ಲಿ ಸ್ಟ್ಯಾಂಡಿಗೆ ಸ್ವಲ್ಪ ಎಣ್ಣೆಯನ್ನು ಈ ರೀತಿ ಸವರ್ತಾ ಇದ್ದೀನಿ. ಈಗ ಎಣ್ಣೆ ಸವರಿ ಆದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪವಾಗಿ ರುಬ್ಬಿದಂಥ ಹಿಟ್ಟನ್ನು ಹಾಕ್ತಾ ಹೋಗಬೇಕು. ಈ ರೀತಿಯಾಗಿ ಎಲ್ಲ ಇಡ್ಲಿ ಪ್ಲೇಟುಗಳಿಗೆ ರುಬ್ಬಿದ ಹಿಟ್ಟನ್ನು ಹಾಕಿದ್ದೇನೆ. ಈಗ ಇದನ್ನು ಕಾದಿರ್ತಕ್ಕಂತಹ ಇಡ್ಲಿ ಪಾತ್ರೆಯೊಳಗೆ ಇಟ್ಟು ಸುಮಾರು 20 ನಿಮಿಷಗಳ ಕಾಲ ಬೇಯಲು ಬಿಡಬೇಕು. ಈಗ ನೋಡಿ ಫ್ರೆಂಡ್, ಇದು ಬೆಂದಿದೆ. ನೋಡಿ, ನೋಡಿ ಎಷ್ಟು ಚೆನ್ನಾಗಿ ಮಲ್ಲಿಗೆ ಇಡ್ಲಿ ಬಂದಂಗೆ ಬಂದಿದೆ. ಮಲ್ಲಿಗೆ ಹೂವಿನ ಥರ ಇದೆ ನೋಡಿ. ನೋಡಿ ಫ್ರೆಂಡ್, ಎಷ್ಟು ಮೃದುವಾಗಿ ನೋಡಿ, ಎಷ್ಟು ಚೆನ್ನಾಗಿ ಓಪನ್ ಆಗ್ತಾ ಇದೆ, ಎಷ್ಟು ಚೆನ್ನಾಗಿ ಬೆಂದಿದೆ. ಮತ್ತು ಬಾಯಿಗೆ ಇಟ್ಟಿದ ತಕ್ಷಣ ಹಾಗೆ ನುಂಗ್ಬಿಡ್ಬೋದು, ಎಷ್ಟು ಮೃದುವಾಗಿದೆ ನೋಡಿ. ಈಗ ಇಡ್ಲಿ ಜೊತೆ ಚಟ್ನಿ ಮತ್ತು ಸಾಂಬಾರು ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.